ಕೃಷ್ಣನು ಮಹಾಭಾರತ ಯುದ್ಧದಲ್ಲಿ ಪ್ರೀತಿ ಮತ್ತು ಸಂಬಂಧಗಳ ಕುರಿತು ಆಳವಾದ ಜ್ಞಾನವನ್ನು ನೀಡಿದ್ದಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪ್ರೀತಿ ಮತ್ತು ಸಂಬಂಧ ಹೇಗಿರಬೇಕೆಂದು ಹೇಳಿದ್ದಾನೆ. ನಂಬರ್ 1, ದೈವಿಕ ಪ್ರೀತಿ ಮುಖ್ಯ. ಭಕ್ತರಿಗೆ ಪ್ರಿಯವಾದ ಆತ್ಮನಾದ ನಾನು ಪ್ರೀತಿ ಮತ್ತು ಭಕ್ತಿಯಿಂದ ಎಲ್ಲವನ್ನೂ ಸಾಧಿಸಬಲ್ಲೆ ಎಂದು ಶ್ರೀಕೃಷ್ಣನು ಪ್ರತಿಪಾದಿಸುತ್ತಾನೆ. ಶ್ರೀಕೃಷ್ಣನು ಉನ್ನತ ಶಕ್ತಿಗೆ ತನ್ನನ್ನು ತಾನು ಅರ್ಪಿಸಿಕೊಳ್ಳುವುದರ ಮೂಲಕ ಮತ್ತು ಬೇಷರತ್ತಾದ ಪ್ರೀತಿಯನ್ನು ಅನುಭವಿಸುವ ಮೂಲಕ ಮಾತ್ರ ಪ್ರಬುದ್ಧನಾಗಬಹುದು ಎಂದು ಸೂಚಿಸುತ್ತಾನೆ. ಈ ಕ್ಷಣದಲ್ಲಿ ಅವನು ಆತ್ಮನನ್ನು ಜ್ಞಾನೋದಯ ಎಂದು ಉಲ್ಲೇಖಿಸುತ್ತಾನೆ. ನಂಬರ್ 2, ಭಕ್ತಿ ಸಹಾನುಭೂತಿಯೇ ಪ್ರೀತಿ. ನೀವು ಮಾಡಬೇಕಾದ ಎಲ್ಲವನ್ನು ದುರಾಸೆಯಿಂದಾಗಲಿ, ಅಹಂಕಾರದಿಂದಾಗಲಿ, ಕಾಮದಿಂದಾಗಲಿ, ಅಸೂಯೆಯಿಂದಾಗಲಿ ಮಾಡಬೇಡಿ. ಅದನ್ನು ಯಾವಾಗಲೂ ಪ್ರೀತಿ, ಕರುಣೆ, ನಮ್ರತೆ ಮತ್ತು ಭಕ್ತಿಯಿಂದ ಮಾಡಿ ಎಂದು ಶ್ರೀಕೃಷ್ಣ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ಅಹಂಕಾರ, ಆಸೆ, ಅಸೂಯೆ, ದುರಾಸೆ ಮತ್ತು ಇತರ ಕೆಟ್ಟ ಭಾವನೆಗಳು ವ್ಯಕ್ತಿಗಳನ್ನು ಗೊಂದಲಗೊಳಿಸುತ್ತದೆ ಮತ್ತು ಅಸಮಾಧಾನಕ್ಕೆ ಕಾರಣವಾಗುತ್ತವೆ. ಕಾಮ ಮತ್ತು ಅಸೂಯೆಯಂತಹ ಬಲವಾದ ಭಾವನೆಗಳು ವ್ಯಕ್ತಿಯು ತಮ್ಮ ಇಂದ್ರಿಯಗಳನ್ನು ಕಳೆದುಕೊಳ್ಳಲು ಕಾರಣವಾಗಬಹುದು. ಆಂತರಿಕ ಶಾಂತಿ ಮತ್ತು ಒಳ್ಳೆಯದಕ್ಕಾಗಿ ಒಬ್ಬರು ನಮ್ರತೆಯನ್ನು ಹೊಂದಿರಬೇಕು ಮತ್ತು ಸ್ನೇಹಿತರು, ಕುಟುಂಬ ಮತ್ತು ಸಹೋದ್ಯೋಗಿಗಳಿಗೆ ನಮ್ರತೆಯನ್ನು ತೋರಿಸಬೇಕು ಎಂದಿದ್ದಾನೆ. ನಂಬರ್ 2, ಪ್ರೀತಿ, ಭಕ್ತಿ ಮತ್ತು ಸಹಾನುಭೂತಿಯನ್ನು ಕೆಲಸದಲ್ಲಿ ತೋರಿಸಿ. ಗುಣಗಳಲ್ಲಿ 3 ವಿಧಗಳಿವೆ: ಸಾತ್ವಿಕ, ರಾಜಸ್ವಿಕ ಮತ್ತು ತಾಮಸಿಕ. ಸಾತ್ವಿಕ ಗುಣವನ್ನು ಅತ್ಯುತ್ತಮ ಎಂದು ಪರಿಗಣಿಸಲಾಗಿದೆ. ಒಂದು ಕ್ರಿಯೆಯು ನಿರೀಕ್ಷೆ, ದ್ವೇಷ ಅಥವಾ ಪ್ರೀತಿಯನ್ನು ಹೊಂದಿರದಿದ್ದರೆ ಮಾತ್ರ ಅದು ಸಾತ್ವಿಕ ಮೌಲ್ಯವನ್ನು ಹೊಂದಿರುತ್ತದೆ. ಸಾತ್ವಿಕ ಕ್ರಿಯೆಯನ್ನು ಭಗವಾನ್ ಕೃಷ್ಣನು ಈ ರೀತಿಯಾಗಿ ವ್ಯಾಖ್ಯಾನಿಸುತ್ತಾನೆ: ಯಾವುದೇ ಪ್ರತಿಫಲವನ್ನು ಬಯಸದವರಿಂದ ಪ್ರೀತಿ ಅಥವಾ ದ್ವೇಷವಿಲ್ಲವಿರುವುದಿಲ್ಲವಲ್ಲ. ಎಲ್ಲ ರೀತಿಯಾದ ಕೆಟ್ಟ ಅನುಭವದಿಂದ ಇದು ನಿಮಗೆ ಮುಕ್ತಿ ನೀಡುತ್ತದೆ. ನಂಬರ್ 3, ಪ್ರೀತಿಯಿಂದ ಎಲ್ಲವನ್ನೂ ಗೆಲ್ಲಬಹುದು. ಪ್ರೀತಿಯು ಎಲ್ಲ ಸಾಧನೆಯ ಕೀಲಿಕೈಯಾಗಿದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುವ ಪ್ರಕಾರ, ನೀವು ನನ್ನನ್ನು ಗೆಲ್ಲುವ ಏಕೈಕ ಮಾರ್ಗವೆಂದರೆ ಪ್ರೀತಿಯ ಮೂಲಕ, ಮತ್ತು ಅಲ್ಲಿ ನಾನು ಸಂತೋಷದಿಂದ ಜಯಿಸುತ್ತೇನೆ. ದ್ವೇಷ, ಕ್ರೋಧ, ಪ್ರತೀಕಾರ ಮತ್ತು ಮುಂತಾದ ಭಾವನೆಗಳು ನಮಗೆ ವಿರೋಧಿಗಳನ್ನು ಸೃಷ್ಟಿಸುತ್ತದೆ. ಪ್ರೀತಿಯನ್ನು ಹರಡುವ ಮೂಲಕ ಮತ್ತು ಪ್ರೀತಿಯ ಧಾರೆಯನ್ನು ಸುರಿಸುವುದರ ಮೂಲಕ ನಾವು ನಮ್ಮ ಆಲೋಚನಾ ವಿಧಾನಕ್ಕೆ ಜನರನ್ನು ಗೆಲ್ಲಬಹುದು. ನಂಬರ್ 4, ನಿರೀಕ್ಷೆಗಳನ್ನು ಹೊಂದಿರದ ಪ್ರೀತಿ. ನಿಜವಾದ ಪ್ರೀತಿಯು ಕೇವಲ ತನ್ನ ಪ್ರೀತಿಸಿದವರಿಗೆ ಏನನ್ನಾದರೂ ನೀಡಲು ಬಯಸುತ್ತದೆ. ಯಾವುದೇ ನಿರೀಕ್ಷೆ ಅಥವಾ ಖಾಲಿ ಸಂವೇದನೆಯನ್ನು ಅದು ಬಯಸುವುದಿಲ್ಲ. ಇದು ನಿರೀಕ್ಷೆ, ಕ್ರೋಧ ಮತ್ತು ಇತರ ಎಲ್ಲ ಭಾವನೆಗಳನ್ನು ಹೊಂದಿರುವುದಿಲ್ಲ. ಪ್ರೀತಿ ಶುದ್ಧವಾಗಿರಬೇಕು. ಏನನ್ನು ಕೂಡ ಪ್ರೀತಿ ಅಪೇಕ್ಷಿಸಬಾರದು. ನಂಬರ್ 5, ಶುದ್ಧ ಪ್ರೀತಿ. ನಮ್ಮ ಪ್ರಗತಿಯಿಂದಾಗಿ ನಾವು ಬೇರೆಯವರಿಗಿಂತ ಭಿನ್ನವಾಗಿ ಪ್ರೀತಿಸಲು ಮತ್ತು ಪ್ರಬುದ್ಧರಾಗಲು ಸಾಧ್ಯವಾಗುತ್ತದೆ. ನಮ್ಮ ಅರಿವು, ಸರಿ ತಪ್ಪುಗಳನ್ನು ನಿರ್ಧರಿಸಲು ಕಟ್ಟುಪಾಡುಗಳಿದೆ. ಪ್ರೀತಿಸಲು, ಕ್ಷಮಿಸಲು ಮತ್ತು ಇತರ ವಿಷಯಗಳ ನಡುವೆ ಸಹಾನುಭೂತಿ ಹೊಂದಲು ನಮ್ಮ ಸಾಮರ್ಥ್ಯಕ್ಕೆ ಸಹಾಯ ಮಾಡುತ್ತದೆ. ಆದ್ದರಿಂದ ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ: ಮನುಷ್ಯ ಜನ್ಮ ಧನ್ಯವಾದ ಜನ್ಮವಾಗಿದೆ. ಸ್ವರ್ಗದಲ್ಲಿ ವಾಸಿಸುವವರು ಸಹ ಈ ಜನ್ಮವನ್ನು ಬಯಸುತ್ತಾರೆ, ಏಕೆಂದರೆ ಒಬ್ಬ ಮನುಷ್ಯನ ಮೂಲಕ ಮಾತ್ರ ನಿಜವಾದ ಜ್ಞಾನ ಮತ್ತು ಶುದ್ಧ ಪ್ರೀತಿಯನ್ನು ಪಡೆಯಬಹುದು. ಧನ್ಯವಾದಗಳು. ಇವಾಗ ಏನೋ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.